ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದವರ ಒಂದು ಕಾರ್ಯಾಚರಣೆಯಲ್ಲಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿರ್ತಕ್ಕಂತಹ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗೋಡನ್ ಮೇಲೆ ದಾಳಿ ಮಾಡಿ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಮತ್ತು ಇತರ ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 61 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಇದು 31/5 ಅಂದರೆ ಮೇ 31ರಂದು ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಗೋಡನ್ ಒಂದರಲ್ಲಿ ಈ ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಅಲ್ಲಿ ಈ ರೀತಿ ನಿಷೇಧಪಡಿಸಿರ್ತಕ್ಕಂತಹ ತಂಬಾಕು ನಿಕೋಟಿನ್ ಇತರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲಿ ಒಟ್ಟು ಗಣೇಶ 701 ಟೊಬ್ಯಾಕೊ ಪ್ಯಾಕೆಟ್ ಇರ್ತಕ್ಕಂಥ 155 ಚೀಲಗಳು, ಕೂಲ್ ಲಿಪ್ ಟೊಬ್ಯಾಕೊ ಇರುವ 160 ಚೀಲ, SGT 1 ಟೊಬ್ಯಾಕೊ ಇರುವ 60 ಬಾಕ್ಸ್ಗಳು ಮತ್ತು ಪಾನ್ ಮಸಾಲ 60 ಬಾಕ್ಸ್ಗಳು, ಹೀಗೆ ಒಟ್ಟು 61 ಲಕ್ಷ ಜೊತೆಗೆ ಒಂದು ಗೂಡ್ಸ್ ವಾಹನವನ್ನು ಕೂಡ ಇದರಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಇದು ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದವರಿಂದ ಆಗಿರ್ತಕ್ಕಂತಹ ಕಾರ್ಯಾಚರಣೆ.